ಕಣ್ಣು ಮುಚ್ಚಿ ಕಣ್ಣು ತೆಗೆಯುವಷ್ಟರಲ್ಲಿ ಸುಮಾರು 1.5 ಲಕ್ಷ ಜನ ಸ್ಪಾಟ್ ನಲ್ಲಿ ಸತ್ತೋಗಿದ್ರು. ಆದ್ರೆ ಆ 2 ಬಾಂಬ್ ಬ್ಲಾಸ್ಟ್ ಇನ್ಸಿಡೆಂಟ್ ನಲ್ಲೂ ಸರ್ವೈವ್ ಆಗಿ ಬಂದ ಒಂದು ಜಾಪನೀಸ್ ನ ಕತೆ ಗೊತ್ತಾ? ಆಗಸ್ಟ್ 6, 1945 ಹಿರೋಶಿಮಾ. ಸುತೋಮು ಯಮಗಚಿ ಅನ್ನೋ ಒಂದು ಯಂಗ್ ಇಂಜಿನಿಯರ್ ಒಂದು ಬಿಸಿನೆಸ್ ವಿಷಯವಾಗಿ ಹಿರೋಶಿಮಾಗೆ ಹೋಗಿ ಅಲ್ಲಿಂದ ಅವನ ಆಫೀಸ್ಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಸಡನ್ ಆಗಿ ಒಂದು ಫ್ಲಾಶ್ ಲೈಟ್, ಒಂದು ಸೆಕೆಂಡ್ ಸೂರ್ಯ ಕೂಡ ಕಾಣಿಸೋದಿಲ್ಲ. ಏನಾಗ್ತದೆ ಅಂತ ರಿಯಲೈಸ್ ಮಾಡೋಷ್ಟರಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗಿದ್ದ ಶಾಕ್ ವೇವ್ಸ್ ಏನಿದೆ ಅವನನ್ನ ಅಲ್ಲಿದ್ದ ಒಂದು ಚರಂಡಿಗೆ ಬಿಸಾಕತ್ತೆ. ಅವನ ಕಿವಿಯ ನರಗಳೆಲ್ಲ ಕಿತ್ತೋಗಿದ್ವು. ಇನ್ಫ್ಯಾಕ್ಟ್ ಅವನ ಸ್ಕಿನ್ ಎಲ್ಲ ಬರ್ನ್ ಆಗಿ ಹೋಗಿತ್ತು. ಬಟ್ ಲಕಿಲಿ ಅವತ್ತು ಅವನು ಬದುಕುಳಿತಾನೆ. ಆ ಒಂದು ರಾತ್ರಿ ಅವನ ಗಾಯಕ್ಕೆ ಬ್ಯಾಂಡೇಜ್ ಹಾಕೊಂಡು ಸ್ವಲ್ಪ ಆಯಿಂಟ್ಮೆಂಟ್ಸ್ ಹಾಕೊಂಡು ಅಲ್ಲೇ ಸ್ಟೇ ಮಾಡ್ತಾನೆ. ಬಟ್ ನೆಕ್ಸ್ಟ್ ಡೇ ಅವ್ನು ಬದುಕಿರೋದನ್ನ ಅವನ ಫ್ಯಾಮಿಲಿಗೆ ತಿಳಿಸಬೇಕು ಅನ್ನೋದಕ್ಕೋಸ್ಕರ ಬೆಳಗ್ಗೆ ಫಸ್ಟ್ ಟ್ರೈನ್ಗೆ ಅವನ ಹೋಮ್ ಟೌನ್ ಗೆ ಹೋಗ್ತಾನೆ. ಅವನ ಹೋಮ್ ಟೌನ್ ಯಾವ್ದಪ್ಪ ಅಂದ್ರೆ ನಾಗಸಕಿ. ಆಗಸ್ಟ್ 9, 1945 ಆ ಒಂದು ಬಾಂಬ್ ಬ್ಲಾಸ್ಟ್ ಆಗಿ ಜಸ್ಟ್ 3 ದಿನ ಆಗಿತ್ತು. ಯಮಗಚಿ ಅವತ್ತು ಅವನ ಆಫೀಸ್ ನಲ್ಲಿ ಇರ್ತಾನೆ. ಹಿರೋಶಿಮಾದಲ್ಲಿ ಹೇಗೆ ಬಾಂಬ್ ಬ್ಲಾಸ್ಟ್ ಆಯ್ತು ಅನ್ನೋದನ್ನ ಅವನ ಆಫೀಸ್ ಕೊಲೀಗ್ಸ್ ಗೆ, ಅವನ ಬಾಸ್ ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾನೆ. ಅದೇ ಒಂದು ಟೈಮ್ ನಲ್ಲಿ ಮತ್ತೊಂದು ಫ್ಲಾಶ್ ಲೈಟ್. ಈ ಸಲ ಬಂದ ಶಾಕ್ ವೇವ್ಸ್ ಏನಿದೆ ತುಂಬಾನೇ ಮ್ಯಾಸಿವ್ ಆಗಿತ್ತು. ಆ ಮ್ಯಾಸಿವ್ ಆದ ಶಾಕ್ ವೇವ್ಸ್ ಇಂದ ಆ ಆಫೀಸ್ ಬಿಲ್ಡಿಂಗ್ ಗೆ ಕೊಲ್ಯಾಪ್ಸ್ ಆಯ್ತು. ಆ ಬಿಲ್ಡಿಂಗ್ ಅಲ್ಲಿ ಇದ್ದ ಕೆಲವೊಬ್ರು ಆನ್ ಸ್ಪಾಟ್ ನಲ್ಲೇ ತೀರ್ಕೋತಾರೆ. ಬಟ್ ಯಮಗಚಿ ಬದುಕುಳಿತಾನೆ. ಯಮಗಚಿಗೆ ಈ ಒಂದು ಇನ್ಸಿಡೆಂಟ್ ನಡೆದಾಗ ಜಸ್ಟ್ 29 ವರ್ಷ. ಆದ್ರೆ ಈ ಒಂದು ಇನ್ಸಿಡೆಂಟ್ ಅನ್ನ ಅವರು ಹೊರಗಡೆ ಹೇಳಿದ್ದೆ ಹೋಗುತ್ತಾ ಅವರಿಗೆ 93 ವಯಸ್ಸಿದ್ದಾಗ. ಅಂದ್ರೆ ಸುಮಾರು 64 ವರ್ಷ ಈ ಒಂದು ವಿಷಯವನ್ನ ಗುಟ್ಟಾಗಿ ಇಟ್ಕೊಂಡಿದ್ರು. ಒಂದು ಸಣ್ಣ ವಿಷಯದಲ್ಲೂ ಫೇಮ್ ಹುಡ್ಕೋ ಈ ಒಂದು ಕಾಲದಲ್ಲಿ 64 ವರ್ಷ ಒಂದು ಸೀಕ್ರೆಟ್ ಅನ್ನ ಗುಟ್ಟಾಗಿ ಇಟ್ಕೊಂಡಿರೋ ಯಮಗಚಿಯ ಸ್ಟೋರಿ ಕೇಳಿ ನಿಮಗೇನ್ ಅನಿಸ್ತು? ಕಮೆಂಟ್ ನಲ್ಲಿ ಹೇಳಿ.